ಸರ್ ನಿಮ್ಮಲ್ಲಿ ಯಾವ್ಯಾವ ತಳಿ ಇದೆ ಅದನ್ನ ಸ್ವಲ್ಪ ಪರಿಚಯ ಮಾಡ್ಕೊಡಿ? ಹಾಂ, ಬನ್ನಿ. ಈಗ ನೋಡಿ ನಮ್ಮಲ್ಲಿ ಸದ್ಯಕ್ಕೆ ಈಗ ಇರ್ತಕ್ಕಂಥದ್ದು ಇದು ಹಳ್ಳಿಕಾರು. ಇದು ನಂದಿ ಅಂತ ಹೇಳ್ಬಿಟ್ಟು ಇದು ಹೊರಗಡೆ ಪೂಜೆ ಪುನಸ್ಕಾರಕ್ಕೆ ಮತ್ತು ಮನೆಗಳು ಇದಕ್ಕೆಲ್ಲ ಇವನ್ನ ಕರ್ಕೊಂಡೋಗಿ ಪೂಜೆ ಇದೆಲ್ಲ ಮಾಡ್ತಾರೆ. ಆದರೂ ನಮ್ಮ ನಮ್ಮ ಇದರಲ್ಲಿ ನಾವು ಅವನಿಗೆ ಯಾವುದೇ ರೀತಿಯಾದಂಥ ಮೌಢ್ಯತೆಯನ್ನೇ ಆಗಲಿ, ಯಾವುದೂ ಇದನ್ನಾಗಲಿ ಇವನಿಗೆ ಮಾಡಿಲ್ಲ. ಪ್ರತಿಯೊಂದು ಇದರಲ್ಲೂ ಇವನ್ನ ಜನರ ಒಂದು ಇದಕ್ಕೆ ಒಂದು ನಮ್ಮ ಉದ್ದೇಶ ಇರೋದು ಹಳ್ಳಿಕಾರ್ ತಳಿನ ಬೆಳೆಸಿ ಮತ್ತೆ ಉದ್ಮಾನ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಮಾಡಬೇಕಾದಂಥ ಒಂದು ಇದನ್ನ ನಮಗೆ ಇಂಟೆನ್ಷನ್ ಇಟ್ಕೊಂಡಿಲ್ಲ ಇವನ್ನ. ಯಾವುದೇ ರೀತಿಯಾದಂಥ ಒಂದು ಇದನ್ನ ಸಮೃದ್ಧಿ ಆಗಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಇವನ್ನ ಇದು ಮಾಡ್ಕೊಂಡು ಸಾಕೊಂಡಿದ್ದೀವಿ. ಇನ್ನು ಬಿಟ್ಟರೆ ಇನ್ನು ಮಲೆನಾಡು ಗಿಡ್ಡಗಳಿದ್ದಾವೆ. ಅಲ್ಲಿ ಬಿಟ್ಟರೆ ನಿಮಗೆ ಇದು ಮಲೆನಾಡು ಗಿಡ್ಡ, ಎರಡು ಮಲ್ನಾಡ್ ಗಿಡ್ಡನೇ. ಅದೊಂದು ಹೆಣ್ಣು ಕರು, ಅದಕ್ಕೆ ನಾವು ಕಾಳಿ ಅಂತ ಇಟ್ಟಿದ್ದೀವಿ. ಅದು ಸರ್ ಇದ್ರ ಹೆಸರು ಕಾಳಿನ? ಅದ್ರ ಹೆಸರು ಕಾಳಿ. ಇದ್ರ ಹೆಸರು ಕಾಳಿ. ಕಾಳಿ, ಇವನು ರುದ್ರ. ಇದು ಮಲ್ನಾಡ್ ಗಿಡ್ಡ ಅಲ್ಲ? ಮಲ್ನಾಡ್ ಗಿಡ್ಡ. ಇದು ಮಲ್ನಾಡ್ ಗಿಡ್ಡನೇ. ಇದು ಮಲ್ನಾಡ್ ಗಿಡ್ಡ. ರುದ್ರ. ರುದ್ರ ರುದ್ರ. ಇದು ದೇವಸ್ಥಾನದ ಬಸವ. ಇದನ್ನ ಅಲ್ಲಿ ರೋಡಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಅವರು ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಬಹಳಷ್ಟು ಜನಕ್ಕೆ ಇದು ತೊಂದರೆ ಕೊಟ್ಟಿತ್ತು. ಮೂಲತಃ ತೊಂದರೆ ಕೊಟ್ಟಿತ್ತು. ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಜನ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂತಾ ಇದ್ರು. ಸರ್ ಇದ್ರ ಹೆಸರು ಇಟ್ಟಿದ್ದೀರಾ? ಇದ್ರ ಇವನಿಗೆ ದಿಷ್ಟ ದಿಷ್ಟ ಅಂತ ಹೇಳ್ಬಿಟ್ಟು. ದಿಷ್ಟ. ದಿಷ್ಟ. ಅದು ದೇವಸ್ಥಾನದ ಬಸವ. ಅದನ್ನ ಏನ್ ಮಾಡ್ಯಾರು, ನಮ್ಮಲ್ಲಿ ನಮ್ಮ ಬೈರ ಅಂತ ಇದೀನಲ್ಲ ಅವನ ಜೊತೆಗೆ ಇರ್ಲಿ ಅಂತ ಹೇಳ್ಬಿಟ್ಟು ಇವನ್ನ ನಮ್ಗೆ ಮಾಡ್ಕೊಟ್ರು. ಆಮೇಲೆ ನಮ್ಮ ಹತ್ರ ಬಂದ ಒಂದು ವಾರ 15 ದಿವಸ ಇದ್ದ. ಈಗೇನು ನಮ್ಗೇನು ಯಾರಿಗೇನು ಇಲ್ಲ. ಈ ಒಂದು ಸಣ್ಣ ಮಗು ಹೋದ್ರು ಕೂಡ ಅವನೇನು ಯಾರಿಗೂ ಏನು ಮಾಡೋದಿಲ್ಲ. ಆರಾಮಾಗಿ ಎಲ್ಲರಿಗೂ ಕೂಡ ಮೇಯಿಸ್ತಾರೆ, ಎಲ್ಲರೂ ಕೂಡ ಹಿಡ್ಕೊಂಡು ಹೋಗ್ತಾರೆ. ಯಾವುದೇ ರೀತಿಯಾದಂಥ ನಮ್ಗೆ ಇದುವರೆಗಾಗೂ ನಮ್ಮ ಇದಕ್ಕೆ ಅವನೇನು ನಮ್ಗೆ ಇದು ಮಾಡಿಲ್ಲ. ಆದ್ರೆ ಇವತ್ತು ಜನ ಅಲ್ಲಿ ಬಂದು ಅವನ್ನ ಇಲ್ಲಿ ಕೊಟ್ಟಂತವ್ರು ಬಂದು ನೋಡ್ಕೊಂಡು ಹೋಗ್ತಾರೆ. ಇಷ್ಟು ಸಾಧುವಾಗಿದ್ದಾನೆ ಅಲ್ಲಿ ಸರ್, ಅಲ್ಲಿ ನಮ್ಮ ಹತ್ರ ಭಾಳ ರ್ಯಾಶ್ ಆಗಿದ್ದ ಅದು ಅಂತಾರೆ. ನಾವಿಲ್ಲಿ ಯಾವುದೇ ರೀತಿ ಏನು ಮಾಡಿಲ್ಲ. ನಮ್ಮ ಜೊತೆಗೆ ಏನು ಊಟ ತಿಂತೀವಿ, ನಮ್ಮ ಜೊತೆಗೆ ಮೇಯ್ತಾನೆ, ನಮ್ಮ ದನಗಳ ಜೊತೆ ಮೇಯ್ಕೊಂಡು ಆರಾಮಾಗಿ ಇದ್ದಾನೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ. ಮತ್ತು ಅಲ್ಲೊಂದು ನೋಡಿ ಕಾಂಪೋಸ್ಟ್ ಪಿಟ್ ಮಾಡಿದ್ದೀವಿ. ಸಾವಯವದಲ್ಲಿ ನಮಗೇನು ಬೇಕು ಕಾಂಪೋಸ್ಟ್ ಪಿಟ್ಟು, ಅದರಲ್ಲೇ ಹಾಕಿ ಎರೆಹುಳುಗಳ್ನ ಬೆಳ್ಕೊಳೋದು. ಮತ್ತು ಅದರಲ್ಲೇ ನಮಗೆ ತೋಟಕ್ಕೆಲ್ಲ ಆಗ್ತಕ್ಕಂಥ ವಿಚಾರಗಳನ್ನು ನಾವು ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಯಾವುದೇ ರೀತಿಯಾದಂಥ ಗೊಬ್ಬರ ಆಗಲಿ, ಹೊರಗಡೆಯಿಂದ ತಂದು ಹಾಕೋದಾಗಲಿ, ನಾವು ಯಾವುದೇ ರೀತಿಯಾದಂಥ ಇದನ್ನು ನಾವು ಮಾಡ್ತಾ ಇಲ್ಲ. ಈಗಾಗಲೇ ನಮ್ದು 4-5 ವರ್ಷದಿಂದಲೂ ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಸಾವಯವದಲ್ಲಿ ಅದನ್ನು ಬೆಳ್ಕೊಂಡು ಅದರಲ್ಲೇ ನಾವು ಇದು ಮಾಡ್ಕೊಂಡಿದ್ವಿ. ಇದು ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಈಗ 2ನೇ ಬ್ಯಾಚ್ಗೆ ಅದನ್ನು ಲೋಡ್ ಆಗಿದೆ ಈಗ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲು ಆಗಲಿ, ಒಂದು ಇದಾಗಲಿ ನಾವು ಬೆಳ್ಕೊಂಡು ಇಲ್ಲಿ ಸ್ಟಾಕ್ ಮಾಡ್ಕೊತೀವಿ. ಮತ್ತು ಇಲ್ಲೊಂದು ಕೊಟ್ಟಿಗೆ. ಮತ್ತು ಇದು ಎಲ್ಲ ವಿಚಾರ ಮಾಡ್ದೋ ಸ್ಲರಿ ವಾಶ್ ಅಂತ ಹೇಳ್ಬಿಟ್ಟು, ಅದನ್ನ ಸ್ಲರಿ ವಾಶ್ಗೆ ಒಂದು ಟ್ರಯಲ್ ನೋಡುವ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ದೋ. ಅದನ್ನೇ ನಾನು ಮಾಡ್ಬೇಕಾದ್ರೂ ಕಮರ್ಷಿಯಲ್ ಆಗಿ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಒಂದು ಪ್ರಾಕ್ಟಿಕಲ್ ಆಗಿ ನಾವು ತಯಾರು ಮಾಡ್ತೀವಿ. ಅದು ನಮಗಿದು ಇದಾಗುತ್ತಾ ಅಂತ ಹೇಳ್ಬಿಟ್ಟು. ಈಗ ಸ್ಲರಿ ವಾಶ್ ಮಾಡೋಣ ಎರೆಹುಳುದು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ಲಾನ್ ಮಾಡಿದಾಗ, ಅದಕ್ಕೆ ತಕ್ಕಂತೆ ಒಂದು ಡ್ರಮ್ ತಂದು ಅದಕ್ಕೆ ಒಂದು ನಿಪ್ಪಲ್ ಹಾಕಿ ಒಂದು ನಾವೇ ರೈತರಾಗಿ ಇದು ಮಾಡ್ಕೊಂಡು, ಈಗ ನೋಡ್ತಾ ಇದ್ದೀರಾ ನೀವು, ಅದಕ್ಕೆ ಡ್ರಾಪ್ ಟೈಪ್ ಬರ್ತೈತೆ. ಒಳ್ಳೆ ಪ್ಯೂರು ಇರ್ತಕ್ಕಂಥದ್ದು ಒಂದು 3 kg ಹುಳ ಬಿಟ್ಟಿದ್ದೀವಿ ಅದರೊಳಗಡೆಗೆ. ಒಂದಿಷ್ಟು ಕಸ ಹಾಕಿದ್ದೀವಿ. 1.5 2 ತಿಂಗಳೊಳಗೆ ನಿಮ್ಗೆ ಒಳ್ಳೆ ಸ್ಲರಿ ಅದು ಬರುತ್ತೆ. ಆ ಆ ಅದನ್ನು 1 ಲೀಟ್ರಿಗೆ 10 ಲೀಟ್ರು ನೀರನ್ನ ನೀವು ಮಿಕ್ಸ್ ಮಾಡಿಬಿಟ್ಟು ನೀವು ಹಾಕ್ದಾಗ ಅದು ನಿಮಗೆ ಹೆಚ್ಚಿನ ಪರಿಣಾಮವನ್ನು ಕೊಡುತ್ತೆ. ಮತ್ತು ಎಸ್ಪೆಷಲಿ ತರಕಾರಿಗಳು ಮತ್ತು ಅಡಿಕೆಗೆ ಒಳ್ಳೆ ಇದಾಗಿರ್ತಕ್ಕಂಥ ಇದನ್ನು ನಮಗೆ ಸ್ಲರಿ ವಾಶ್ ಬರುತ್ತೆ. ಈಗ 1.5 ತಿಂಗಳಾಗಿದೆ. ಈಗ ಇನ್ನೊಂದು ಬ್ಯಾಚ್ ಚೇಂಜ್ ಮಾಡಬೇಕು. ಈಗ ಇನ್ನೊಂದು 10 ಡ್ರಮ್‌ನ ಅದೇ ಥರ ಹಾಕ್ಕೊಂಡು ನಾವು ವಿವಿಧತೆಯಲ್ಲಿ ಯಾವ್ದ್ಯಾವ್ದು ಏನೇನೋ ಸಾವಯವದಲ್ಲಿ ಬೆಳೆಯಲಿಕ್ಕೆ ನಮ್ಮಲ್ಲಿ ಅವಕಾಶಗಳಿವೆ ಮತ್ತು ಜನರು ಆಲ್ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನ ನಾವು ಹೆಚ್ಚಾಗಿ ವಿಚಾರ ಮಾಡ್ತಕ್ಕಂಥ ಇದನ್ನ ನಾವು ಇದು ಮಾಡ್ತಾ ಇದ್ದೀವಿ. ಮತ್ತು ಇಂಪಾರ್ಟೆಂಟಾಗಿ ರೈತನಿಗೆ ಬೇಕಾಗಿರ್ತಕ್ಕಂಥದ್ದು ರೈತನ ಒಂದು ಎರೆಹುಳು ಒಂದು, ಮತ್ತು ಅದು ಬಿಟ್ಟಿರ್ತಕ್ಕಂಥದ್ದು ಜೇನುಹುಳುಗಳು. ಆ ಜೇನುಹುಳು ಇಲ್ಲ ಅಂತಂದರೆ ಇವತ್ತು ನಮಗೆ ಫುಡ್ಡು ಯಾವುದೇ ರೀತಿಯಾದಂಥ ಪರಾಗಸ್ಪರ್ಶ ಆಗದಲೇ ಇರುತ್ತೆ. ಆಮೇಲೆ ನಿಮ್ಮ ರೈತರ ಒಂದು ಇದು ಏನು ಬೇಕು ಅಂತಂತಂದರೆ, ಬೆಳೆ ಒಂದು 10-20% ಜಾಸ್ತಿ ಆಗಬೇಕು ಅಂದರೆ ಪರಾಗಸ್ಪರ್ಶ ಚೆನ್ನಾಗಿ ಆದಾಗಲೇ ಚೆನ್ನಾಗಾಗುತ್ತೆ. ಅದಕ್ಕೆ ಅಂತ ಒಂದು ಎರೆಹುಳು ಇದನ್ನು ಘಟಕನ ಮಾಡ್ಕೊಂಡಿದ್ದೀವಿ. ಇದು ಎರೆಹುಳು ಘಟಕ, ಜೇನು ಪೆಟ್ಟಿಗೆನೂ ಇಟ್ಕೊಂಡಿದ್ದೀವಿ. ಜೇನು ಪೆಟ್ಟಿಗೆ ಮೂಲಕ ಅವು ಏನು ನಮಗೆ ಪರಾಗಸ್ಪರ್ಶವನ್ನು ಮಾಡಿಕೊಡ್ತವೆ, ಅದನ್ನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀವಿ.
ಹ್ಮ್ ಹ್ಮ್ ಹ್ಮ್. ಹ್ಮ್ ನೋಡಿದ್ರಾ, ಹ್ಮ್. ಸರಿ. ಇನ್ನು ನಾವು ಜಾಸ್ತಿ ಅದನ್ನ ಇದು ಮಾಡ್ತಾ ಇಲ್ಲ. ಅದೇ ಅದೇ. ಯಾಕೆಂತಂದ್ರೆ ನಾವೇನ್ ಜೇನುತುಪ್ಪ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂತೀವಿ. ಹ್ಮ್. ಬಾಕಿದೆಲ್ಲ ಅವೇ ಇದು ಮಾಡ್ಕೊಂಡು ತೋಟಕ್ಕೆಲ್ಲ ನೀವು ಪರಾಗಸ್ಪರ್ಶ ತುಂಬಾ ಪರಾಗಸ್ಪರ್ಶ ಆಗುತ್ತೆ. ಚೆನ್ನಾಗಾಗುತ್ತೆ ನಮ್ಮ ಇದ್ರಲ್ಲಿ. ಈಲ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟೆಡ್ ಆಗಿ. ಸರ್ ಇದು ಯಾವ ಗಿಡ ಇದು? ಇದು ಬಂದು ನಿಮ್ಗೆ ಲಕ್ಲಿ ಅಂತ. ಇದು ಬಿಳಿ ಲಕ್ಲಿ. ಹ್ಮ್. ಇನ್ನೊಂದು ಕರಿ ಲಕ್ಲಿ ಅಂತ ಬಂದ್ರೆ ಹಲ್ಲಿದೆ, ಅಲ್ಲಿ ಇದು ಕಾಣ್ತಾ ಐತೆ ಅಲ್ಲ ಅದು. ಇದು ಕೂಡ ಬಹಳ ಇದಾಗಿರ್ತಕ್ಕಂಥದ್ದು, ಆಯುರ್ವೇದಕ್ಕಾಗಿ ಬಳಸ್ತಕ್ಕಂಥದ್ದು, ಮತ್ತೆ ಮೆಡಿಸಿನಲ್ ಆಗಿ ಬಳಸ್ತಕ್ಕಂಥದ್ದು, ಮತ್ತೆ ತಂತ್ರಮಂತ್ರಗಾರಿಕೆನಲ್ಲಿ ಬಹಳ ಪರಿಣಾಮವನ್ನ ಆಗಿರ್ತಕ್ಕಂಥದ್ದು ಬಳಸ್ತಾರೆ ಇದನ್ನ. ಅಲ್ಲಿ ಕರಿಲಕ್ಲಿ ಇದೆ, ಮತ್ತೆ ಕಪ್ಪು ಅರಿಶಿನ ಕೂಡ ಒಂದು 2 ಇದನ್ನ ಹಾಕೊಂಡಿದೀವಿ. ಸರ್ ಇದು ಸೀಬೆ ಅಲ್ಲವ್ರ? ಇದು ನಾಟಿ, ನಮ್ಮ ಹತ್ರ ಇರೋದೆಲ್ಲ ನಾಟಿ. ಯಾವುದೇ ನಾಟಿ. ರೀತಿಯಾದಂತ ನಾವು ಇದನ್ನ ಫಾರಂ ಆಗ್ಲಿ ಹೈಬ್ರಿಡ್ ಆಗ್ಲಿ ನಾವು ಇಟ್ಕೊಂಡಿಲ್ಲ. ಆದ್ರಿಂದ ಈ ನಾಟಿ ಎಲ್ಲೆಲ್ಲಿ ಆದಷ್ಟು, ಯಾಕೆಂದ್ರೆ ಜೇನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೂವು. ಹ್ಮ್. ವಿವಿಧ ಹೂವುಗಳು ಅದಕ್ಕೆ ಬೇಕು ಅಂತಲೇ ಹೂವಿನ ಗಿಡಗಳನ್ನೇ ಹಾಕಿದೀವಿ ಸಪ್ರೇಟ್ ಆಗಿ. ಮತ್ತೆ ಬಾಳೆಗಿಡನೂ ಹಾಕಿದೀವಿ. ಬಾಳೆಗಿಡದ ಏನ್ ಬಾಳೆಗಿಡ ಹೂವು ಬರುತ್ತೆ, ಕೆಲವರೆಲ್ಲ ಮುಂದೆ ಹೂವನ್ನ ಕಟ್ ಮಾಡ್ತಾರೆ ಇದು ಬೆಳಿತಾ ಇರ್ಬೇಕಾರೆ. ಇದೇ ಇಲ್ಲಿ ಬಂತಕ್ಕಂಥದ್ದು, ಇದು ಕಿಡ್ನಿ ಸ್ಟೋನ್ಗೆ ಇದು ಒಂದು ಇದು ಕಾಡು ಬಸಳೆ ಸೊಪ್ಪು ಅಂತೆಲ್ಲ ಇದು ಕರೀತಾರೆ. ಇದನ್ನ ಕಿಡ್ನಿ ಸ್ಟೋನ್ಗೆ ಇದು ರಾಮಬಾಣ. ಇದು ಒಂದ್ ಎರಡೆಲೆ ನೀವು ತಿನ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. 50-50 ಏನು ಚಸ್ಕ ಮಸ್ಕ ತಿಂದಷ್ಟು ಇದು ಅನುಭವ ಕೊಡುತ್ತೆ. 1 ವಾರ ಅಥವಾ ಒಂದು 15 ದಿವಸದೊಳಗೆ ಅವರು ಕರೆಕ್ಟಾಗಿ ಕಿಡ್ನಿ ಏನಾದರೂ ಪ್ರಾಬ್ಲಮ್ ಇದ್ದವರು ಈ ಸೊಪ್ಪನ್ನು ಬಳಸ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವರು ಕರಗುವಂಥ ಚಾನ್ಸಸ್ಸು ಇರುತ್ತೆ. ಬಟ್ ಆಹಾರ ಕ್ರಮ ಒಂದು ನಾವು ಬದಲಾಯಿಸ್ಕೊಂಡಾಗ ಯಾವುದೇ ರೀತಿ ರೋಗ ಆಗಿ, ಮನುಷ್ಯ ಹುಟ್ಟಾಗೇನು ರೋಗ ಬಂದಿರೋದಿಲ್ಲ. ಅವ್ನು ಬಂದಾದ್ಮೇಲೆ ಬೆಳೀತಾ ಬೆಳೀತಾ ಅವನ ಯೋಚನಾ ಶಕ್ತಿ ಮತ್ತೆ ಅವನ ಆಹಾರ ಕ್ರಮದಲ್ಲೇ ರೋಗಗಳು ಬರೋದು. ಅದನ್ನಕ್ಕೆ ಅಂತ ಪ್ರಕೃತಿ ನಮಗೆ ಕೊಟ್ಟಿದೆ. ಪ್ರಕೃತಿ ಕೊಟ್ಟಿರೋ ಇದನ್ನ ನಾವು ಬಳಸ್ಕೋಬೇಕಷ್ಟೇ. ಬಳಸ್ಕೊಳ್ತಕ್ಕಂಥ ನಾಲೆಡ್ಜ್ನ ನಾವು ಇದು ಅದಕ್ಕೆ ಅರಿವೇ ಗುರು. ಆ ಅರಿವನ್ನ ನಾವು ಬಳಸ್ಕೋಬೇಕಷ್ಟೇ. ಯಾವ ರೀತಿ ಬಳಸ್ಕೊಂತೀವಿ, ಒಳ್ಳೇದಾಗಿ ಬಳಸ್ಕೊಂತಾ ಇದೀವ, ಕೆಟ್ಟದಾಗಿ ಬಳಸ್ಕೊಂತೀವಿ ಅನ್ನೋದು ಅದು ನಮ್ಮ ಮೇಲೆ ಇರ್ತಕ್ಕಂಥದ್ದು. ಇದು ಕಪ್ಪಸ್ಸು. ಇದು ಕರಿ ಮಲೆನಾಡ್ ಗಿಡ್ಡ. ನಿಮ್ಗೆ ಸಿಗೋದೇ ಬಹಳ ಅಪರೂಪ. ಇದು ಮಹಾಗೌರಿ ಅಂತ ಇಟ್ಟಿದೀವಿ. ಆಕ್ಚುಲಿ ಇವಳು ಬಂದ್ಮೇಲೆ ನಮ್ಗೆ ಎಲ್ಲಾ ಸೌಕರ್ಯಗಳು ನಮ್ಗೆ ಅಕ್ಷಯವಾಗಿ ನಡೀತು. ಇವಳು ಫಸ್ಟ್ ಇವಳು ನಮ್ಮ ಮನೆಗೆ ಬಂದ್ಲು. ಇವಳು ಬಂದ್ಮೇಲೆ ಇದಾಯ್ತು. ಇನ್ನು 1ರಿಂದ 2ನೇ ತಿಂಗಳೊಳಗೆ ಇದು ಹಸು ಕರು ಹಾಕುತ್ತೆ. ಇದು 1.5ರಿಂದ 2 ಲೀಟರ್ ಅಷ್ಟೇ. ಇದ್ರದ್ದು ಬಹಳ ಶ್ರೇಷ್ಠ ಆಯುರ್ವೇದದಲ್ಲಿ. ಕಪ್ಪಸು, ಮಲ್ನಾಡ್ ಗಿಡ್ಡ ಅಂತಂತಂದ್ರೆ, ಈಗ ನಮ್ಮ ಇದರಲ್ಲೇ ನಮ್ಮ ಸ್ನೇಹಿತರು ಅಲ್ಲಿ ಇಲ್ಲಿ ನಾವು ಉಡುಪಿಯಿಂದ ತರಿಸ್ತಾ ಇದ್ದೀನಿ. ಆ ಮಲ್ನಾಡ್ ಗಿಡ್ಡ ಇದು ಆಯುರ್ವೇದ ಇದಕ್ಕೆಲ್ಲ ಬಹಳ ಚೆನ್ನಾಗಿ ನಮಗೆ ಔಷಧಿಗೆ ಬರ್ತಕ್ಕಂಥ ಒಂದು ಇರ್ತಕ್ಕಂಥ ಇದು. ಬಾರಮ್ಮ ಕುಳ ಕುಳ ಕ್ವಾ ಕ್ವಾ ಬೇಡವಾ? ಸರ್ ಇದು ಯಾವ ತಳಿ ಸರ್ ಇದು? ಇದು ಬಂದು ಶ್ವೇತ ಕಪಿಲ ಅಂತ ಹೇಳ್ಬಿಟ್ಟು. ಸ್ವರ್ಣ ಕಪಿಲ. ಶ್ವೇತ ಕಪಿಲ ಅಂದ್ರೆ ಬಿಳಿದು ಅಲ್ಲಿ ಇರ್ತಕ್ಕಂಥದ್ದು. ಇದು ಸ್ವರ್ಣ ಕಪಿಲ. ಇದು ಒಳ್ಳೆ ಹಾಲು. ಇದ್ರು ಕೂಡ ನಿಮ್ಗೆ ಆಯುರ್ವೇದದಲ್ಲಿ ಈ ಸ್ವರ್ಣ ಕಪಿಲ ಅಂತಂದ್ರೆ, ಸ್ವರ್ಣ ಅಂತಂದ್ರೆ ನಿಮ್ಗೆ ಬಂಗಾರ ಮಾಡೋ ಸರ್ ನಿಮ್ ಅಂತ ತೋಟದಲ್ಲಿ ತುಂಬಾ ಜೇಡ ಇದೆ ಸರ್. ಜೋಡ ಇರೋದು. ಯಾಕೆ ಅಂತಂದ್ರೆ ಇದು ಇದ್ದಾಗ ಕ್ರಿಮಿಕೀಟಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸುಮಾರು ನೀವು ಗೂಗಲ್ ಹಾಕಿ ನೋಡಿದಾಗ ಎಷ್ಟೋ ಕ್ರಿಮಿಕೀಟಗಳು, ಲಕ್ಷಾಂತರ ಕೀಟಗಳನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಜೇಡಬಲೆ. ಅದನ್ನ ನಮ್ಮ ಕೊಟ್ಟಿಗೆಲ್ಲೂ ಕೂಡ ನಾನು ಜೇಡನ ತೆಗಿತಾ ಇಲ್ಲ. ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗಿತೀವಿ. ಬಾಕಿದೆಲ್ಲ ಇದು ಜೇಡಗಳು ಅದಾಗಿ ಅದೇ ಗೊಬ್ಬರ ಆಗಿರ್ತಕ್ಕಂಥದ್ದು. ಇದು ನಮ್ಗೆ 1-1.5 ಲೀಟರ್ ಹಾಲನ್ನ ಕೊಡುತ್ತೆ ಪರ್ ದಿವಸಕ್ಕೆ. ಬಟ್ ಇದ್ರ ಮಗ ಬಂದು ಶಿವ ಅಂತ ಹೇಳ್ಬಿಟ್ಟು ಇನ್ನು 2-2.5 ತಿಂಗಳು ಆಗಿದೆ ಅಷ್ಟೇ. ಇದ್ರದ್ದು ಹಾಲು ಅಷ್ಟೇ ಬಹಳ ಪ್ಯೂರಿಟಿ ಆಗಿರುತ್ತೆ. ಮತ್ತೆ ಈಗ ನಮ್ಮ ಹತ್ರ ಇರ್ತಕ್ಕಂಥ ಪೇಷಂಟ್ಗಳಿಗೆ ಇದ್ರದ್ದೇ ಹಾಲನ್ನ ಗಂಜು ಮತ್ತೆ ಹಾಲು ಅಷ್ಟು ಪವಿತ್ರತೆಯಿಂದ ಕೂಡಿರ್ತಕ್ಕಂಥ ಅಮೃತ ಸಮಾನ ಬಿಡ್ರಿ ಇವು ಎರಡೂ ಅಷ್ಟೇ. ಸ್ವರ್ಣ ಕಪಿಲ ಸರ್ ಇದು? ಸೇಮ್ ಸ್ವರ್ಣ ಕಪಿಲ ಅಂತ ಹೇಳ್ಬಿಟ್ಟು. ಚಿನ್ನದ ಬಣ್ಣ ಇರುತ್ತೆ. ಹೌದೌದು. ಇದಕ್ಕೆ ಇದರ ಹಿಂದೆ ನಾನು ಕೇಳ್ಪಟ್ಟಿದ್ದೀನಿ, ಕೆಲವು ಗಂಜನ್ನ ಉಪಯೋಗಿಸಿ ಪರ್ಟಿಕ್ಯುಲರ್ ನಕ್ಷತ್ರ ಇದನ್ನೆಲ್ಲ ಬಳಸ್ಕೊಂಡು ಚಿನ್ನ ತೆಗಿತಾ ಇರುತ್ತೆ. ಅಷ್ಟ್ರ ಮಟ್ಟಿಗೆ ಇದು ಒಂದು ಪರ್ಸೆಂಟೇಜ್ ಇದಕ್ಕೆ ಬರ್ತಾ ಇರ್ತೈತೆ. ಇನ್ನು ಕೆಲವು ಗಿರ್ರಸ್ಸು ಅದು ಇದು ಇದಾವೆ ಇನ್ನೂ ಕೆಲವು. ಅದರಲ್ಲಿ ಇದು ಒಂದು ಜಾತಿ. ಅಂದ್ರೆ
ಅಮೃತ ಅದು ಇದಕ್ಕೆ ಸಮಾನ, ಚಿನ್ನಕ್ಕಿಂತಲೂ ಇದು ಇದು ಇರ್ತಕ್ಕಂಥ, ಯಾಕಂದ್ರೆ ಮನುಷ್ಯನ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಮೃತ ಸಮಾನ ಅಂತ ಹಾಲು. ಹೌದು. ನೀವೇ ನೋಡ್ತಾ ಇದ್ರ ಈ ತೋಟ, ನಾನು ಯಾವುದೇ ರೀತಿ ಕಳೆನಾಶಕ ಆಗ್ಲಿ ಯಾವುದೇ ರೀತಿ ಅಂತಂತದ್ನ ನಾನು ಏನೂ ಹೊಡೆದಿಲ್ಲ. ಇದು ಬಂದಿರತಕ್ಕಂಥದ್ದು ಬರೇ ನೋಡಿ, ದಿನ ಬೆಳಗ್ಗೆ ಎದ್ರು ಒಂದು 2 ಅವರ್ ಅವನ್ನ ಕಟ್ತೀನಿ. ನಮ್ದು ಯಾವುದೇ ಗೇಮೇ ಇಲ್ಲ, ನಂದು ಯಾವ ಇದನ್ನು ನಾವು ಏನಿಲ್ಲ. ಇದು ಈ ವರ್ಷ ಇದು 3-4 ವರ್ಷ ಆಗಿದೆ ನೋಡಿ. ನೀವೇ ನೋಡ್ತಾ ಇದ್ರ, ಯಾವುದೇ ರೀತಿ ಗೊಬ್ಬರ ಪಬ್ರ ಏನು ಹಾಕಿಲ್ಲ ನಾನು. ನ್ಯಾಚುರಲ್ ಆಗಿ ಏನ್ ಬರ್ಬೇಕು ಅಷ್ಟೇ ಬರ್ಲಿ ಅಷ್ಟೇ. ನನಗೇನು ಅದು ದುರಾಸೆ ಆಗಿ ಇವತ್ತು ಗೊಬ್ಬರ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಬಂದು ನಿಂತ್ಕೊಂಡ್ಬಿಡುತ್ತೆ. ನೀವು ಈಗ ಒಂದು ₹100 ಈ ನಮ್ಮ ಸಾವಯವ ಹಾಕಿ ₹200 ನೀವು ಇದನ್ನ ಹಾಕ್ದಾಗ ಇದೇನಾಗುತ್ತೆ ನಿಮ್ಗೆ, ಆ ಆ ಬರುತ್ತೆ, ಇದು ಏನ್ ಬೆಳೆ ಬರುತ್ತೆ. ಆದ್ರೆ ಆ ಬೆಳೆ ಬಂದಿದ್ ಪ್ರಯೋಜನ ಏನೈತೆ? ನೀವು ₹200 ಎಕ್ಸ್ಟ್ರಾ ಹಾಕಿರ್ತೀರಾ. ಹಾಕದ್ನ ಏನ್ ಮಾಡ್ಬೇಕು, ನೀಟಾಗಿ ಇಷ್ಟೇ ಸಾಕು, ಸಿಕ್ತಷ್ಟೇ ಭಗವಂತ ಏನ್ ಕೊಡ್ಬೇಕೋ ಅಷ್ಟನ್ನ ಸಾವಯವದಲ್ಲೇ ಬೆಳಿಬೇಕು. ಮತ್ತೆ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ. ಏನಾಗ್ತಿದೆ, ಅಡಿಕೆಗೆ ಒಂದ್ ಕಡೆ ಆಲ್ರೆಡಿ ಹೇಳ್ತಾವ್ರೆ ಇದು ಕ್ಯಾನ್ಸರ್ ಕಾರಕ ಅಂತ ಒಂದ್ ಕಡೆ ಇದ್ದಿದೆ. ಬಟ್ ಆಕ್ಚುಲಿ ಅಡಿಕೆ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಅಡಿಕೆ ಯಾವುದೇ ರೀತಿಯಾದಂಥ ಕ್ಯಾನ್ಸರ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಆ ಗೋ ಆಧಾರಿತ ಕೃಷಿನಲ್ಲಿ ಏನೇ ಪ್ರಾಡಕ್ಟ್ ನೀವು ಏನೇ ಬೆಳೀರಿ, ಗೋ ಹರ್ಕಾದಲ್ಲಾಗ್ಲಿ, ಗೋ ಸಗಣಿನಲ್ಲಾಗ್ಲಿ, ಅಮೃತ ಹಾಲ್ನಲ್ಲಾಗ್ಲಿ, ಕ್ಯಾನ್ಸರ್ನ ಕಿಲ್ ಮಾಡೋಂಥದ್ದು ಅಥವಾ ಕ್ಯಾನ್ಸರ್ ಯಾವುದೇ ಕಾಯಿಲೆಗಳಾಗ್ಲಿ, ಯಾವುದೇ ಗೋ ಆಧಾರಿತದಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥದಿಂದ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇಲ್ಲ. ಇತ್ತೀಚಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಒಂದ್ ಕಡೆ WHO ಹೇಳ್ತಾ ಐತೆ ಕ್ಯಾನ್ಸರ್ ಅದು ಇದು ಅಂತ, ಇನ್ನೊಂದ್ ಕಡೆ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ರೂಪದಲ್ಲಿ ಹೇಳ್ತಾ ಇದೆ ಯಾವುದೇ ರೀತಿ ಅಡಿಕೆನಲ್ಲಿ ಕ್ಯಾನ್ಸರ್ ಬರೋ ಕಾರಕ ಆಗಿರ್ತಕ್ಕಂಥ ಕೆಮಿಕಲ್ಸ್ ಇಲ್ಲ ಅಂತ ಹೇಳ್ತಾ ಇದೆ. ನೋಡಿ ಸ್ನೇಹಿತರೆ, ಹುಳುಗಳು ಯಾವ ರೀತಿ ಜೇನ್ ಪೆಟ್ಟಿಗೆನಲ್ಲಿ ಕಟ್ಟಿದೆ ನೋಡಿ. ಅದು ಕೆತ್ತ ಮಾಡಬೇಡ, ಇಲ್ಲಿ ತುಪ್ಪ ಇದೆ. ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತರು ಯಾವ ರೀತಿ ಜೇನುತುಪ್ಪನ ತೆಗಿತಾರೆ ನೋಡಿ ನೋಡಿ ನೋಡಿ. ನಾನು ಡೈರೆಕ್ಟ್ ಕೊಡದಿಂದ ನನ್ನ ಬಾಯಿಗೆ ಹಾಕೊಂತ ಇದ್ದೀನಿ ಫಸ್ಟ್ ಟೈಮ್. ಓಕೆ ಬಿಡಿ, ಸಾಕು, ಅದನ್ನ ಖ್ಯಾತೆ ಮಾಡೋದು ಬೇಡ. ನಾವು ಅದ್ರೊಳಗೆ ಹುಳ ಇದೆ, ಅದು ಬೇರೆ ಹುಳ ಇದೆ, ಅದರಲ್ಲಿ 2 ಹುಳ ಇದಾವೆ. ಇದು ಜೇನುಹುಳ ತಿಂತಾವೆ. ಹೌದು. ಇಟ್ಬಿಡು ಹಂಗೆ ಇಟ್ಬಿಡು. ಮನೋಜ್ ಅವ್ರಿಗೆ ಕಡಿತಲ್ವಾ? ಮನೋಜ್ ಇಲ್ಲ, ಕಡಿದ್ರೆ ಆರೋಗ್ಯ ಇರ್ತೈತೆ. ಮನೋಜ್ ಅವ್ರಿಗೆ ಕಡ್ದಿದೆ ಹುಳ. ಅಲ್ಲ, ಕಡಿದ್ರೆ ಆರೋಗ್ಯ. ಬಿ ವೆನಮ್ ಇಂದ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ಹೌದೌದು. ಓಕೆ ಓಕೆ. ಸರ್, ಇದೇನಂತ ಹೇಳಿ? ಇದು ನೋಡಿ, ಇದು ಮಳೆ ನೀರು ಸಂಗ್ರಹಣೆ ಫಿಲ್ಟ್ರು. ಇದು ಅಲ್ಲಿಂದ ಮೇಲ್ಗಡೆ ಏನ್ ಬರ್ತಕ್ಕಂತ ಇದು ಬರುತ್ತೆ, ಅಲ್ಲಿ ಫಿಲ್ಟರ್ ಆಗುತ್ತೆ. ಇದಕ್ಕೆ ಕೆಳಗಡೆ ಒಂದು 2 ಗ್ಯಾರಂಟಿ ಹಾಕಿದೀವಿ. ಪೈಪ್ ಈ ತರ ಹಾಕ್ಬಿಟ್ಟು ಫಸ್ಟ್ ಬೆಡ್ ದೊಡ್ಡ ಕಲ್ಲು ಹಾಕಿದೀವಿ, ಅದ್ರ ಮೇಲೆ ಮಳ್ಳ ಹಾಕಿದೀವಿ, ಅದ್ರ ಮೇಲೆ ಕಾರ್ಬನ್ ಹಾಕಿದೀವಿ. ಅಂದ್ರೆ ಕಾರ್ಬನ್ ಅಂತಂದ್ರೆ ನಿಮ್ಗೆ ಇದು ಗೊತ್ತಿರ್ಬೋದು, ಇದ್ಲು ಅಂತ ಹೇಳ್ತಾರಲ್ಲ, ಆ ಇದ್ಲನ್ನ ಹಾಕಿದೀವಿ. ಆಮೇಲೆ ಮತ್ತೆ ಮಳ್ಳ ಹಾಕಿ ಮತ್ತೆ ಇದನ್ನ ಹಾಕಿದೀವಿ. ಇದ್ರಲ್ಲಿ ಏನ್ ಬರುತ್ತೆ ಇದು ಬಂತೆ, ಇಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಸಂಗ್ರಹ ಆಗುತ್ತೆ ನೋಡಿ. ಇದ್ರಲ್ಲಿ ಕಲೆಕ್ಟ್ ಆಗಿರುತ್ತೆ ಈ ತರ. ಇದು ಮಳೆ ನೀರು ಪ್ರತಿ ವರ್ಷ ಪೂರ್ತಿ ನಮಗೆ ಮಳೆ ನೀರು ಸಂಗ್ರಹಣೆ ಆಗಿದೆ. ಇದೇ ಮಳೆ ನೀರನ್ನೇ ನಾವು ಬಳಸ್ತೀವಿ. ಅದೇ ರೀತಿ ಮೊನ್ನೆ ಈಗ ಸ್ವತಿ ಮಳೆ ಹೋಗ್ತಾ ಐತೆ, ಸ್ವತಿ ಮಳೆ ನೀರನ್ನು ಕೂಡ ಸಪ್ರೇಟ್ ಆಗಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಫೋನ್ ಮಾಡ್ತೀನಿ. ಮತ್ತೆ ಇದು ಈ ಗಿಡ ವಿಶೇಷ ಏನಂತ, ರೈತರು ಮನೆ ಮುಂದೆ ಬೆಳೆದಾಗ ನಾವು ಈ ತರ ಗಿಡ ಬೆಳೆದಾಗ ಸರ್ಪಗಳು ಹಾವುಗಳು ಏನು ಬರಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಇದುವರೆಗೂ, ನಾನು 5 ವರ್ಷ ಆಗಿದೆ, ಬಟ್ ನಾವಿಲ್ಲಿ ಸ್ವಾಮಿ ಇಲ್ಲೇ ಓಡಾಡ್ತಾನೆ, ಅದರಿಂದ ನಮ್ಗೇನ್ ಸಮಸ್ಯೆ ಏನಿಲ್ಲ. ಬಟ್ ಕೇಳಿಪಟ್ಟಿನಿ, ಇದಕ್ಕೆ ಅದೇ ಹೆಸರಿದೆ, ಸರ್ಪದ ಏನೋ ಒಂದು ಇದಕ್ಕೆ ಹೆಸರಿದೆ. ಇದನ್ನ ಬೆಳ್ಕೊಂಡಾಗ ಮನೆ ಮುಂದೆ ಆದಾಗ ಸರ್ಪಗಳು ಬರಲ್ಲ ಅಂತ ಒಂದು ನಮ್ಮ ಹಿಂದ್ಲಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಅದು ಒಳ್ಳೆ ಹೂವಿನ ಗಿಡಗಳು ಹಾಕಿದ್ದಾರೆ ಸರ್ ನೀವು. ಹೌದು, ಇಲ್ಲೆಲ್ಲ ಯಾಕೆಂದ್ರೆ ಜೇನ್ ಪೆಟ್ಟಿಗೆ ಇರೋದ್ರಿಂದ, ಮತ್ತೆ ನಮಗೆ ದೇವಸ್ಥಾನಕ್ಕೆ ಇದು ಮುನೇಶ್ವರನ ದೇವಸ್ಥಾನ ಪೂಜೆ ಇರೋದ್ರಿಂದ ಬಸವಣ್ಣಂದು ಪೂಜೆ ಇದೆ. ನಮ್ದು ಬರವಣಿಗೆ ಒಂದು ಬಸವಣ್ಣ ಇದೆ, ಅದು ಪೂಜೆಗೂ ಬೇಕಾಗುತ್ತೆ. ಮತ್ತೆ ಜೇನುಗಳು ಇರೋದ್ರಿಂದ
ಹೂವಿನ ಇದನ್ನು ಕೂಡ ನಾವು ಇದು ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಎಲ್ಲೂ ನಾವು ಹೊರಗಡೆ ಹೋಗಿ ಥರ ಅಗತ್ಯತೆ ಇಲ್ಲ. ನಮಗೇನ್